ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಪ್ರಿಯಾ ನೌಟಂಕಿ ಆಟಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಮೀನಾ ಮುಂದಾಗಿದ್ದಾರೆ. ಹಾಗಿದ್ರೆ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಜೊತೆಗೆ ಇಲ್ಲಿ ಅಮು ಮತ್ತೆ ವಲ್ಲಭನ್ ನಡುವೆ ಒಂದು ಪ್ರೀತಿನೇ ಇಲ್ಲ, ಖಂಡಿತವಾಗ್ಲೂ ಇವ್ರ ನಡುವೆ ಏನೋ ನಡೆದಿದೆ ಅನ್ನೋದನ್ನ ಸತ್ಯವನ್ನ ಮನೆಯವ್ರು ಎಲ್ಲರೂ ಮುಂದೆ ರಿವೆಲ್ ಮಾಡೋದಕ್ಕೆ ಪ್ರಿಯಾ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮೀನಾ ಮತ್ತೆ ಕೇಶವ ಇಬ್ರು ಕೂಡ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ ವಿಷಯವನ್ನ ಇಲ್ಲಿ ಪ್ರಿಯಾ ನಂದ್ ಅವ್ರಿಗೆ ಹೇಳ್ತಾರೆ. ಮೊದಲೇ ಕಾಲ್ ರಿಸೀವ್ ಮಾಡಿದ ಸ್ವಿಚ್ ಆಫ್ ಮಾಡ್ಕೊಂಡಂತಹ ಕೇಶವನ್ ಮೇಲೆ ನಂದ್ ಅವರ ಕೋಪ ಮಗದಷ್ಟು ಜಾಸ್ತಿ ಆಗತ್ತಾ. ನನ್ನ ನಂಬರ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಇಲ್ಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಿದಾರಲ್ಲ, ಎಷ್ಟೆಲ್ಲ ಕಲ್ತು ಬಿಟ್ರು ಇವರು, ನನ್ನ ಮಾತನ್ನೇ ಮೀರದೆ ಇದ್ದವರು ನನ್ನ ಮಾತಿಗೆ ಪ್ರಾಧಾನ್ಯತೆ ಕೊಡ್ತಿಲ್ವಲ್ಲ ಅಂತ ನಂದ್ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. ಅದೇ ಒಂದು ಬೇಜಾರಲ್ಲಿ ಇದ್ದಂತ ಅವರು ಮೀನಾ ಮತ್ತೆ ಕೇಶವ ಮನೆಗೆ ಬರ್ತಿದ್ದಾಗೆ ರಾವತ್ತಾರವನ್ನೇ ತಾಳ್ಬಿಡ್ತಾರೆ. ಇತ್ತ ಕಡೆ ಮೀನಾ ಕೇಶವನ್ಗೆ ಮಾವಂಗ್ ತಂದಿರೋ ಒಂದು ವಸ್ತುವನ್ನ ಕೊಡು ಅಂತ ಹೇಳಿದಾಗ ಪ್ರೀತಿಯಿಂದ ಅಪ್ಪನಿಗೆ ರಸ್ಕ್ ಇಷ್ಟ ಅಂತ ಹೇಳಿ ಕೇಶವ ತಗೊಂಡ್ ಬಂದಿರ್ತಾರೆ. ಅದನ್ನ ಪ್ರೀತಿಯಿಂದ ತಗೊಳ್ಳಿ ಅಪ್ಪ, ನಿಮ್ಗೆ ರಸ್ಕ್ ಇಷ್ಟ ಅಂತ ತಗೊಂಡ್ ಬಂದಿದ್ದೇನೆ ಅಂತ ಹೇಳಿದಾಗ ಇಲ್ಲಿ ನಂದ ಅವರು ಯಾಕೆ ನೀನ್ ಫೋನ್ ರಿಸೀವ್ ಮಾಡ್ದೆ, ನೀನ್ ತಪ್ಪು ಮಾಡಿದ್ಯಾ ಅಲ್ವಾ, ಹೇಳಿದ ಕೆಲಸ ಮಾಡಿಲ್ವಲ್ಲ, ಅದಕ್ಕೆ ಅದನ್ನ ತೇಪೆ ಹಚ್ಚೋದಕ್ಕೆ ಅಂತ ಈ ರಸ್ಕನ್ನ ತಗೊಂಡ್ ಬಂದಿದ್ಯಾ ನೀನು, ಏನು ಅನ್ಕೊಂಡಿದ್ಯಾ ನೀನು, ನಿನ್ಗೆ ಎಷ್ಟು ಬಾರಿ ಕಾಲ್ ಮಾಡಿದ್ದೀನಿ ಅನ್ನೋ ವಿಷಯ ಗೊತ್ತಿದ್ಯಾ ನಿನಗೆ, 5 ನಿಮಿಷ 10 ನಿಮಿಷಕ್ಕೂ ಕಾಲ್ ಮಾಡಿದ್ದೀನಿ, ನಿಮ್ಮಿಬ್ರಿಗೆ ಏನಾಯ್ತು ಅಂತ ನನಗಾಬ್ರಿ ನಿನಗೆಲ್ಲ ಅರ್ಥ ಆಗತ್ತಾ. ಜೊತೆಗೆ ರಮೇಶನ ಏನಂತ ಹೇಳಿದ್ರು ಗೊತ್ತಾ, ನಿನ್ನ ಮಗ ಬೇಜವಾಬ್ದಾರಿ ಅಂತ ಹೇಳಿದ್ರು, ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಟು ಈ ಕೆಲಸನ ಹೇಳಿದ್ದೆ, ನಿನ್ನ ಕೈಲಿ ಆಗಲ್ಲ ಅಂದಿದ್ರೆ ನಾನೇ ನೋಡ್ಕೋತಾ ಇದ್ದೆ, ಅದನ್ನ ಬಿಟ್ಟು ಆಗ್ತೀನಿ ಮಾಡ್ತೀನಿ ಅಂತ ಹೇಳಿ ಈ ರೀತಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಅಲ್ವಾ ಅಂತ ಹೇಳಿ ನಂದವರು ಹೇಳಿದಾಗ ಇಲ್ಲ ಅಪ್ಪ ಇಲ್ಲ ಮವ ಕೇಶವ ಎಲ್ಲ ನೀವು ಹೇಳಿರೋ ಕೆಲಸ ಮಾಡಿ ಮುಗಿಸಿದಾನೆ ಅಂತ ಹೇಳ್ತಾರೆ. ಮೀನಾ ನಿನ್ ಗೊತ್ತಿಲ್ಲ ಅಮ್ಮ, ಕೇಳು ಅವನನ್ನ ಎಲ್ಲ ಕೆಲಸ ಮಾಡಿ ಮುಗಿಸಿದಾನ ಅಂತ, ಅಟ್ಲೀಸ್ಟ್ ನೀನಾದ್ರೂ ಹೇಳ್ಬೇಕಿತ್ತಲ್ವ ಅವ್ನಿಗೆ ಅಂತ ನಂದ ಅವರು ಮೀನಾ ಮೇಲೂ ಕೂಡ ಕೋಪ ಮಾಡ್ಕೋತಾರೆ. ನಂತರ ಇಲ್ಲಿ ಕೇಶವ ಇಲ್ಲಪ್ಪ ನೀವು ಹೇಳಿದ ಎಲ್ಲಾ ಕೆಲಸ ಕೂಡ ಮಾಡಿ ಮುಗಿಸ್ದೆ, ಕೊಡ್ಬೇಕಾದವ್ರಿಗೆಲ್ಲ ದುಡ್ಡು ಕೊಟ್ಟೆ, ಇವರನ್ನ ಭೇಟಿ ಮಾಡೋದಷ್ಟೇ ಆಗಿತ್ತಲ್ವಾ, ಹಾಗಾಗಿ ಭೇಟಿ ಮಾಡಲಿಲ್ಲ ಅಷ್ಟೇ, ಹೋಟೆಲ್ಗೆ ಅದು ತುಂಬಾ ಹತ್ರ ಇದ್ದಿದ್ರೆ ಆ ಕೆಲಸ ಕೂಡ ಮಾಡಿ ಮುಗಿಸ್ತಿದ್ದೆ, ಆದ್ರೆ ಅದು ಹೋಟೆಲಿಂದ ತುಂಬಾ ಅಂದ್ರೆ ತುಂಬಾನೇ ದೂರ ಆಯ್ತು, ಅಲ್ಲಿ ಹೋಗಿ ಬಂದಿದ್ರೆ ನಾನು ಮೀನಾಗೆ ಸ್ವಲ್ಪ ಕೂಡ ಸಮಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ, ಅದೇ ಕಾರಣಕ್ಕೋಸ್ಕರನೇ ನಾನು ಹೋಗ್ಲಿಲ್ಲ ಅಪ್ಪ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನನ್ನನ್ನು ಕ್ಷಮಿಸ್ಬಿಡಿ, ನಾನು ಸ್ವಿಚ್ ಆಫ್ ಮಾಡಬಾರ್ದತ್ತು ಸ್ವಿಚ್ ಆಫ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಹೌದು ನಿನ್ನನ್ನು ನಂಬ್ಕೊಂಡಿದ್ರೆ ನಮ್ಮನ್ನೆಲ್ಲರೂ ಕೂಡ ಬೀದಿಲಿ ಭಿಕ್ಷೆ ಬೇಡೋದಕ್ಕೆ ನಿಲ್ಲಿಸ್ಬಿಡ್ತೀಯ ಅಂತ ಹೇಳಿ ನಂದವರು ಬೈದು ಬಿಡ್ತಾರೆ. ಈ ಮಾತಿನಿಂದ ಇಡೀ ಮನೆಯವ್ರಿಗೆ ಬೇಜಾರಾಗತ್ತೆ, ಬಟ್ ಪ್ರಿಯಾಗೆ ನಗು ಬಂದ್ಬಿಡುತ್ತೆ, ಆಕೆ ನಕ್ಕು ಬಿಡ್ತಾಳೆ. ಅದನ್ನ ನೋಡಿದಂಥ ಮೀನಾಗೆ ಸಿಟ್ಟು ಬರುತ್ತೆ, ಬಟ್ ಸೈಲೆಂಟ್ ಆಗಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಕೇಶವ ಕೂಡ ಹೊರಡ್ತಾರೆ. ಆಗ ನಂದವರು ಹೌದೌದು ಈ ಮನೆಯವ್ರೀಗ ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ, ಏನಾದರೂ ಬೈಯೋಕೆ ಶುರು ಮಾಡಿಬಿಟ್ರೆ ಹೀಗೆ ರೂಮ್ಗೆ ಹೊರಟೋಗ್ಬಿಡೋದು ಅಂತ ಹೇಳಿ ಅವರು ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ನಂತರ ಮೀನಾ ಬಳಿಗೆ ಅಮ್ಮು ಮತ್ತು ಗಿರಿಜವ್ರಿಬ್ರು ಕೂಡ ಬರ್ತಾರೆ. ಬೇಜಾರು ಮಾಡ್ಕೋಬೇಡ ಮೀನಾ, ನೀನು ನಿಮ್ಮ ಮಾವ ಗೊತ್ತಿದ್ದಾರಲ್ವಾ, ಅವ್ರಿಗೆ ಕೆಲವೊಂದು ವಿಷಯದಲ್ಲಿ ಅವರೇ ಸರಿ ಅಂತ ಅನ್ನಿಸ್ಬಿಡುತ್ತೆ, ಅವ್ರಿಗೆ ಅರ್ಥ ಆಗೋದಿಲ್ಲ, ಹಾಗಾಗಿ ಅವ್ರು ಕೋಪ ಮಾಡ್ಕೋತಾರೆ. ಇಲ್ಲಿ ಕೇಶವ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಅವ್ರು ಹೇಳಿದ ಕೆಲಸ ಮಾಡಿಲ್ಲ ಅಲ್ವಾ, ಅದೇ ಕಾರಣಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ನೀನು ಬೇಜಾರು ಮಾಡ್ಕೋಬೇಡಮ್ಮ ಅಂದಾಗ ಕೇಶವ ಎಲ್ಲ ಕೆಲಸ ಮಾಡ್ತಾ ಇತ್ತ, ಅವ್ನಿಗೆ ನನಗೆ ಸಮಯ ಕೊಡೋಕೆ ಆಗ್ತಿರ್ಲಿಲ್ಲ, ಅದಕ್ಕೆ ಅದು ಒಂದು ಕೆಲಸ ಮಾಡ್ತಾ ಇರ್ಬೋದು, ಅದಕ್ಕೋಸ್ಕರ ಮಾವ ಈ ರೀತಿ ಎಲ್ಲ ಬೈತಾರ. ಅದರಲ್ಲೂ ಆ ಪ್ರಿಯಾ ಅಕ್ಕ ಕೇಶವ ಅವ್ರಿಗೆ ಬೈಬೇಕಾದ್ರೆ ಹೇಗೆ ನಕ್ಬಿಟ್ರು, ಖಂಡಿತ ನಾನು ಸುಮ್ಮನೆ ಬಿಡುವುದಿಲ್ಲ, ಅವ್ರದ್ದು ತುಂಬಾ ಅತಿ ಆಗ್ತದೆ, ಖಂಡಿತ ಅವ್ರಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ತೀನಿ ಅಂದಾಗ ಹೌದು ಅಕ್ಕ ಇವತ್ತು ಈ ರೀತಿ ಆಗೋದಕ್ಕೆಲ್ಲ ಕಾರಣ ಪ್ರಿಯಾ ಅಕ್ಕನೇ, ಆ ಪ್ರಿಯಾ ಅಕ್ಕ ಬಂದು ನಿಮ್ಮಿಬ್ರು ಒಂದು ಕಾಂಪಿಟೇಷನ್ ಫೋಟೋನ ಮಾವಂಗೆ ತೋರಿಸಿದ್ರಿಂದಾನೆ ಮಾವನ ಕೋಪ ಜಾಸ್ತಿ ಆಗಿದ್ದು ಅಂತ ಹೇಳಿ ಅಮ್ಮು ಹೇಳಿದಾಗ ಏನು ಹೇಳ್ತಿದ್ಯಾ ಅಮ್ಮು, ನೀನು ಯಾಕೆ ಅವ್ರಿಗೆ ತೋರ್ಸೋಕೆ ಹೋದೆ ಅಂತ ಮೀನಾ ಕೇಳ್ತಾರೆ. ನಾನು ಅತ್ತೆಗೆ ತೋರಿಸ್ತಿದ್ದೆ, ಅದೇ ಸಮಯಕ್ಕೆ ಅವ್ರು ಬಂದು ಫೋಟೋ ಕಿತ್ಕೊಂಡು ನೋಡ್ಬಿಟ್ರು, ಇಲ್ಲಿ ಮಾವ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಕೇಶವ ಅಂಥದ್ದಾಗನೇ ಇಲ್ಲಿ ಪ್ರಿಯಾ ಅಕ್ಕೋರು ಹಾಕ್ಕೊಟ್ಬಿಟ್ರು ಮಾವಂಗೆ, ಅದರಿಂದಾನೇ ಮಾವನ ಕೋಪ ಜಾಸ್ತಿ ಆಗಿತ್ತು. ಆ ಪ್ರಿಯಾಕ ಏನು ಸಾಮಾನ್ಯ ಅಲ್ಲ ಅಂತ ಹೇಳಿ ಅಮ್ಮು ಹೇಳ್ತಾರೆ. ಇಲ್ಲ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು, ಇಲ್ಲ ಅಂದರೆ ಅವ್ರು ಈ ರೀತಿ ಮಾಡ್ತಾನೆ ಹೋಗ್ತಾರೆ, ಅವ್ರು ಮಾಡೋದು ತಪ್ಪು ಅನ್ನೋದನ್ನು ನಾನು ಅರ್ಥ ಮಾಡಿಸ್ತೀನಿ ಇವತ್ತು ಅಂತ ಹೇಳಿ ಹೊರಟು ನಿಂತ್ಕೊಂಡ್ಬಿಡ್ತಾಳೆ. ಆಗ ಗಿರೀಶ್ ಅವರು ದಯವಿಟ್ಟು ಮೀನಾ ಸುಮ್ಮನಿರಮ್ಮ, ಅವಳ ಹತ್ರ ಹೋಗಿ ಹೇಳೋದು, ಅವಳು ಅಳುವುದು, ಆಮೇಲೆ ಇನ್ನೊಂದು ಆಗೋದು ಮನೆ ರಣರಂಗನೆ ಆಗ್ಬಿಡತ್ತ ಅಂತ ಹೇಳಿದಾಗ ಅಮ್ಮು ಕೂಡ ಹೌದು ಅಕ್ಕ ಅವ್ರ ಹತ್ರ ಭಾರಿ ಸ್ಕಿಲ್ ಇದೆ, ಏನಾದರೂ ಹೇಳ್ತಿದ್ದಾಗೆ ಕಣ್ಣಲ್ಲಿ
ಅದು ಎಲ್ಲಿಂದ ನೀರು ಬರುತ್ತೋ ಕಾವೇರಿ ದಾರೆ ಹಾಗೆ ಸುರಿದು ಬಿಡುತ್ತಕ್ಕ ಅಂತ ಹೇಳಿ ಅಮ್ಮ ಕೂಡ ಹೇಳ್ತಾರೆ. ನಂತರ ನಾನು ಅವ್ರ ಜೊತೆ ಮಾತಾಡ್ತೀನಮ್ಮ, ಪ್ಲೀಸ್ ಅಮ್ಮ ದಯವಿಟ್ಟು ಸುಮ್ಮನೆ ಇದ್ಬಿಡು ಮೀನಾ ಅಂತ ಹೇಳಿ ಗಿರೀಶ್ ಅವ್ರು ಕೇಳ್ಕೊತಾರೆ. ಅದೇ ಕಾರಣಕ್ಕೆ ಮೀನಾ ಸರಿ ಆಯಿತು ಅಂತ ಈ ಬಾರಿ ನಾನು ಸುಮ್ಮನಿದ್ದೀನಿ, ಆದರೆ ನೆಕ್ಸ್ಟ್ ಟೈಮ್ ಇದೇ ಥರ ರಿಪೀಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನೇ ಕಾಲು ಕಿರ್ಕೊಂಡು ಹೋಗಿ ಜಗಳ ಮಾಡಿ ಬುದ್ಧಿ ಕಲಿಸ್ಬೇಕಾಗತ್ತೆ ಅವ್ರಿಗೆ ಅಂತ ಹೇಳಿ ಇಲ್ಲಿ ಮೀನಾ ಕೂಡ ಹೇಳ್ತಾರೆ. ನಂತರ ಇಲ್ಲಿ ಪ್ರಿಯಾ ಮಾತ್ರ ಪಾಪ ಎಲ್ಲರ ತಪ್ಪನ್ನೇ ಎತ್ತಿ ತೋರಿಸ್ತಿದ್ದಾಳೆ. ಆದರೆ ತಾನೇ ತನ್ನ ಗಂಡಂಗೂ ಹೇಳ್ಕೊಟ್ಟು ತಾನೂ ಕೂಡ ಮುಚ್ಚಿಟ್ಟು ತನ್ನ ಮನೆಗೆ ದುಡ್ಡು ಸಾಕ್ಸಿರೋ ವಿಷಯವನ್ನ ಮಾತ್ರ ಯಾರ ಹತ್ರ ಕೂಡ ಹೇಳ್ತಿಲ್ಲ. ಈ ಕಡೆ ಮಾಧವ ಕೂಡ ಅಪ್ಪನ ದೃಷ್ಟಿಯಲ್ಲಿ ತುಂಬ ಒಳ್ಳೆ ಮಗ ಅನ್ಸ್ಕೊಂಡಿದ್ದಾರೆ, ನಿಜವಾಗ್ಲೂ ಜಂಟಲ್ ಮನೆ ಮಾಧವ. ಆದರೆ ಇಲ್ಲಿ ಮಾಧವ ಕೂಡ ಪ್ರಿಯ ಮಾತನ್ನ ಕೇಳಿ ನಂದವ್ರ ಹತ್ರನೇ ಮುಚ್ಚಿಟ್ಟು ಲಕ್ಷಾಂತರ ರೂಪಾಯಿನ ತನ್ನ ಹತ್ಯೆ ಮನೆಗೆ ಕೊಟ್ಟಿದ್ದಾರೆ. ಈ ಒಂದು ವಿಷಯ ಗೊತ್ತಾದ್ರೆ ಖಂಡಿತವಾಗ್ಲೂ ನಂದವರು ಕುಸಿದು ಹೋಗೋದಂತೂ ಶತಸಿದ್ಧ. ಇತ್ತ ಕಡೆ ವಲ್ಲಭ ಅಮ್ಮಗೋಸ್ಕರ ಬಟ್ಟೆ ತಗೊಂಡು ಬಂದು ಗಿಫ್ಟ್ ಮಾಡಿದ್ದಾರೆ. ಆ ಬಟ್ಟೆಯನ್ನ ನೋಡ್ತಿದ್ದಾಗೆ ಅಮ್ಮಗೆ ತುಂಬಾ ಖುಷಿ ಆಗತ್ತ. ನನ್ನ ಹತ್ರ ಬಟ್ಟೆ ಇಲ್ಲ ಅಂದ ತಕ್ಷಣ ವಲ್ಲಭ ಬಟ್ಟೆ ತಗೊಂಡು ಬಂದಿದ್ದಾನೆ, ಅವನಿಗೆ ನನ್ನ ಮೇಲೆ ಎಷ್ಟಿಲ್ಲ ಪ್ರೀತಿ ಇದೆ. ನಿಜಕ್ಕೂ ನನಗೆ ಅವನ ಬಗ್ಗೆ ಚಿಕ್ಕದ್ರಿಂದ ಬರೀ ಗಲಾಟೆ ಮಾಡಿದ ನೆನಪಿದೆ ಹೊರತು ಅವನು ಒಳ್ಳೆತನ ನೋಡಿದ್ದೆ ನೆನಪಿಲ್ಲ. ಅವನ ಒಳ್ಳೆತನ ನಿಜಕ್ಕೂ ನನಗೆ ಇಷ್ಟ ಆಗ್ತದೆ ಅನ್ಕೊಂಡಿದ್ದೆ ಪ್ರೀತಿ ಬಲಿಯಲ್ಲಿ ಅಮ್ಮು ಬೀಳ್ತಿದ್ದಾಳೆ. ನಂತರ ಈ ಕಡೆ ಆಫೀಸ್ಗೆ ಹೋಗ್ತಿರ್ತಾಳೆ ಮೀನಾ. ಆಫೀಸ್ಗೆ ಹೋಗ್ಬೇಕಾದ್ರೆ ಮೀನಾಗೆ ಕಾಫಿ ಕೊಡ್ತಾರೆ ಗಿರೀಶ್ ಅವರು. ಆಗ ಪ್ರಿಯಾ ಬಂದಿದ್ದೆ, ಅಯ್ಯೋ ಅತ್ತೇನೆ ನಿಮಗೆ ಕಾಫಿ ನಾ ಕೊಟ್ಬಿಟ್ರ, ನಾನೇ ಡಿಕಾಕ್ಷನ್ನ ರೆಡಿ ಮಾಡಿ ನಿಮಗೆ ಕಾಫಿಗೆ ಹಾಕ್ಕೊಡೋಣ ಅಂತಿದ್ದೆ ಅಂತ ಹೇಳಿದಾಗ, ಹೌದೌದು ಎಲ್ಲ ನಿಮಗೆ ಹಾಕ್ಕೊಡೋದೆ ತಾನೇ ಇರೋದು ಪ್ರಿಯಾಕ, ಹಾಕ್ಕೊಡೋ ಬುದ್ಧಿನೇ ತಾನೇ ನಿಮ್ಗಿರೋದು ಅಂತ ಹೇಳಿ ಮೀನಾ ಮಾತಾಡ್ತಾರ. ಆಗ ಇಲ್ಲಿ ಪ್ರಿಯಾ ಏನು ಮಾತಾಡ್ತಿದ್ರ ಮೀನಾ ನೀವು ಅಂತ ಕೇಳಿದಾಗ, ನಾನು ಕರೆಕ್ಟಾಗೇ ಮಾತಾಡ್ತಿದ್ದೀನಿ ಅಲ್ವಾ ಪ್ರಿಯಾಕ, ನೀವೇ ತಾನೇ ಮಾವನ ಹತ್ರ ಹೋಗಿ ನಮ್ಮ ಕಾಂಪಿಟೇಷನ್ ವಿಷಯನ ಹಾಕ್ಕೊಟ್ಟಿದ್ದು. ಅಷ್ಟಲ್ದೆ ಮಾವ ಇವತ್ತು ಕೇಶವನ್ಗೆ ಬೈಬೇಕಾದ್ರೆ ಅದನ್ನು ನೋಡಿ ಯಾಕೆ ನಕ್ಕಿದ್ರಿ ನೀವು ಅಂತ ಹೇಳಿ ಮೀನಾ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ಪ್ರಿಯಾ, ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ, ನಾನು ನಗಲೇ ಇಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ನಿಮ್ಮ ನಕ್ಕಿದ್ದನ್ನು ನಾನೇ ನೋಡಿದ್ದೀನಿ, ದಯವಿಟ್ಟು ಪ್ರಿಯಾಕ ಇನ್ನು ಮುಂದೆ ಈ ರೀತಿ ನಡ್ಕೋಬೇಡಿ, ಇನ್ನು ಮುಂದೆ ಈ ರೀತಿ ನಡ್ಕೊಂಡ್ರೆ ಖಂಡಿತ ನಾನಂತೂ ಸುಮ್ಮನಿರುವುದಿಲ್ಲ ಅಂತ ಹೇಳಿ ಸರಿಯಾಗಿ ಭೂತ ಬಿಡಿಸಿ ಎಚ್ಚರಿಕೆಯನ್ನ ಕೊಡ್ತಾರೆ. ನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ವಲ್ಲಭ ಮತ್ತೆ ಅಮ್ಮು ಇಬ್ರು ಕೂಡ ಗಲಾಟೆ ಮಾಡ್ಕೊತಿದ್ದಾರೆ. ಇಬ್ರು ಕೂಡ ಗಲಾಟೆ ಮಾಡ್ಕೊತಿರುವುದನ್ನ ನೋಡ್ದಂತ ಮೀನಾ ಮತ್ತೆ ಗಿರೀಶ್ ಅವರು ಇಬ್ರು ಕೂಡ ಬಿಡ್ಸೋಕೆ ಟ್ರೈ ಮಾಡ್ತಿದ್ರೆ ಇಲ್ಲಿ ಪ್ರಿಯಾಗೆ ಅನುಮಾನ ಶುರುವಾಗ್ಬಿಟ್ಟಿದೆ. ಇವರು ಪ್ರೀತಿ ಮಾಡಿ ಓಡ್ ಬಂದು ಮದುವೆ ಆಗಿರೋರ್ ತರ ಇದ್ದಾರೆ. ಆ ರೀತಿ ಇದ್ದಿದ್ರೆ ಈ ರೀತಿ ಕಾಡು ಪಾಪ ಅದು ಇದು ಅಂತ ಹೇಳಿ ಹೀಗೆ ಜಗಳ ಮಾಡೋಕ್ಕಾಗತ್ತೆ? ಖಂಡಿತ ಇವರನ್ನ ನೋಡ್ತಾ ಇದ್ರೆ ಇಬ್ರು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ ಅಂತ ಅನ್ನಿಸ್ತಾನೆ ಇಲ್ವಲ್ಲ ಅಂತ ಅನ್ಕೊಂಡಿದ್ದೆ. ಗಿರೀಶ್ ಅವ್ರ ಹತ್ರ ಬಂದಿದ್ದೆ, ಅತ್ತೆ ನನ್ಗೆ ಯಾಕೋ ಇವ್ರಿಬ್ರು ಲವ್ ಮಾಡಿ ಮದುವೆ ಆಗಿದ್ದಾರೆ ಅಂತಾನೆ ಅನ್ನಿಸ್ತಿಲ್ಲ, ಇಬ್ರಿಗೂ ಆಗೋದಿಲ್ಲ, ಆಗದಿರೋರು ಮದುವೆ ಆಗಿದ್ದಾರೆ ಅಂತಾನೆ ಅನ್ನಿಸ್ತದೆ ಅಂತ ಹೇಳಿದಾಗ, ಈ ಕಡೆ ಗಿರೀಶ್ ಅವರು ಅಮ್ಮು ಆ ಪ್ರಿಯಾಗ ಅನುಮಾನ ಬಂದ್ಬಿಟ್ಟಿದೆ. ಆ ಪ್ರಿಯಾಗ ಅನುಮಾನ ಬಂದು ಅವಳು ಯಾರ ಹತ್ರ ನಾನು ವಿಷಯ ಹೇಳ್ಬಿಟ್ರೆ ಖಂಡಿತ ಮುಗೀತು ಕಡೆ, ಎಲ್ಲ ಹೊರಗಡೆ ಬಂದ್ಬಿಡುತ್ತೆ, ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳಿ ಗಿರೀಶ್ ಅವರು ತುಂಬ ಅಂದರೆ ತುಂಬ ಹೆದರ್ಕೋತಿದ್ದಾರೆ ಪ್ರಿಯಾ ಕಾರಣದಿಂದ. ಈ ಕಡೆ ಅಮ್ಮ ನೀವೇನು ಯೋಚನೆ ಮಾಡಿಬಿಡಿ ಅತ್ತೆ, ನಾನಿದು ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ. ಈ ಕಡೆ ವಲ್ಲಭ ಡೈನಿಂಗ್ ಟೇಬಲ್ ಹತ್ರ ಕುಳಿತುಕೊಂಡಿರ್ಬೇಕಿದ್ರೆ ಅಮ್ಮು ಪ್ರೀತಿಯಿಂದ ಬಂದು ಕಾಫಿ ತೊಗೊಂಡು ತಗೋ ವಲ್ಲಭ, ನಿಂಗೆ ಕಾಫಿ ಇಷ್ಟ ಅಲ್ವಾ, ನನ್ನ ಕೈಯಾರೆ ನಾನೇ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಪ್ರೀತಿಯಿಂದ ಕೊಡ್ತಿದ್ದಾಳೆ. ಇದನ್ನೆಲ್ಲ ನೋಡ್ದಂಥ ವಲ್ಲಭಂಗೆ ಅಚ್ಚರಿ ಆಗ್ತದೆ, ಎಲ್ಲಿಂದನಪ್ಪ ಈ ಕಾಡ್ಪಪ್ಪ ಬದಲಾಗ್ಬಿಡ್ತು, ಹೀಗಿದೆಲ್ಲ ಸಾಧ್ಯ, ಹೀಗೆ ಈ ಕುಳ್ಳಿ ಬದಲಾಗೋದಕ್ಕೆ ಸಾಧ್ಯ ಅಂತ ಅನ್ಕೊಂಡಿದ್ದೆ ತಲೆ ಕೆಡ್ಸ್ಕೊತಿದ್ದಾರೆ. ಈ ಕಡೆ ಪ್ರಿಯಾ ಗೆಲ್ವನ ಕೂಡ ನೋಡ್ತಿದ್ದಾರೆ. ಪ್ರಿಯಾ ನೋಡ್ಲಿ ಅಂತಾನೆ ಅಮ್ಮು ಒಂದಕ್ಕೆ 10 ಪಟ್ಟು ನಾಟಕ ಮಾಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ? ಇಲ್ಲಿ ಪ್ರಿಯಾ ಅಪ್ಪನ ಮನೆಗೆ ಕೊಟ್ಟಿರೋಂಥ ದುಡ್ಡಿನ ವಿಷಯ ಕೂಡ ರಿವೀಲ್ ಆಗ್ಬಿಡತ್ತಾ? ಇಲ್ಲಿ ಮಾಧವನ ಮೇಲೆ ನಂಬಿಕೆ ಇಟ್ಟಿದ್ದಂಥ ನಂದವರ ನಂಬಿಕೆಯ ಸೌದನೆ ಕುಸಿದು ಬೀಳುತ್ತಾ? ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.